ಮಾಡಿದ್ದೀರಾ. ಆ್ಯಕ್ಚುಲಿ ನಾನು ಈ ಪಾತ್ರ ಮಾಡುವಾಗ ತುಂಬ ಭಯದಲ್ಲೇ ಪಾತ್ರ ಮಾಡಿದ್ದು, ಬಟ್ ಜನ ಏನು ಹೇಗೆ ಸ್ವೀಕರಿಸ್ತಾರೆ ಅಂತ, ಬಟ್ ಚೆನ್ನಾಗಿ ಸ್ವೀಕರಿಸ್ತಾರೆ ಅಂತ ಅನಿಸ್ತಾ ಇದೆ. ಎಮೋಷ್ನಲ್ ಸಬ್ಜೆಕ್ಟು ಎಲ್ಲೂ ನಾವು ಅತಿರೇಕ ಹೋಗಿ ಸಿನಿಮಾನ ತೋರಿಸಿಲ್ಲ. ಅವ್ರು ಹೇಳ್ದಾಗೆ ಏನಾದರೂ ಒಳ್ಳೆ ತೋರಿಸ್ಬೇಕಂದ್ರೆ ಮೊದಲು ಏನು ಕೆಟ್ಟದಾಗಿದೆ ಅನ್ನೋದು ತೋರಿಸ್ಲೇಬೇಕಾಗುತ್ತೆ. ಸೊ ಇವಾಗ ಇಷ್ಟು ದಿನ ಜನವರಿ 23 ಅಂತ ಇದ್ವಿ, ಇವತ್ತು ಜನವರಿ 23 ಬಂದಿದೆ. ನಿಮ್ಮ ಮುಂದೆ ಸಿನಿಮಾ ಇದೆ, ಎಲ್ಲ ಕಡೆ ಚೆನ್ನಾಗಿ ಓಡ್ತಾ ಇದೆ. ಇನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡ್ಬೇಕು. ನೀವು ಹೇಳ್ದಂಗೆ ಮಾತಲ್ಲೇ ಇತ್ತು, ನೀವು ಪಾತ್ರ ಒಪ್ಕೊಳ್ಳೋಕೆ ಭಯ ಪಟ್ಟಿದ್ರಿ ಅಂತ. ಬಟ್ ಜನ ಸಿನಿಮಾ ನೋಡಿದಾಗ ಎರಡು ರೀತಿ ಭಯ ಪಡ್ತಾರೆ. ಒಂದು ನಿಮ್ಮ ತರ ಪ್ರೀತಿಸೋರು ಬೇಕು ಅಂತ ಭಯ ಇಷ್ಟಪಡ್ತಾರೆ, ಇನ್ನೊಂದು ಈ ತರ ಬೇಡ ಅಂತಾನು ಕೂಡ ಭಯ ಪಡ್ತಾರೆ. ಅಲ್ಲ, ನಿಮ್ಗೆ ಅದು ಅನ್ಸಿದೆ ಅಂದ್ರೆ ನಾನು ಪಾತ್ರಕ್ಕೆ ಒಳ್ಳೆ ಜಸ್ಟಿಸ್ ಮಾಡಿದ್ದೀನಿ, ನೀಟಾಗಿ ಅಭಿನಯ ಮಾಡಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ. ಸೊ ಅಷ್ಟೇ ಹೇಳೋದು. ನಿಮ್ಮ ದೃಷ್ಟಿಗೆ ಬಂದ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಅದು ಎಲ್ಲಕ್ಕಿಂತ ಮೀರಿದ ಒಂದು ಶಕ್ತಿ. ಅದೇ ಜಾಸ್ತಿ ದುಃಖ, ಅದೇ ಜಾಸ್ತಿ ಖುಷಿ ಕೊಡೋದು ಜಗತ್ತಲ್ಲಿ. ಮಾಧವನ್ ಕಳ್ಕೊಂಡಾಗ ಎಷ್ಟು ದುಃಖ ಪಡ್ತಾರೆ? ಅಷ್ಟೊಂದೇನು ದುಃಖ ಪಟ್ಟಿಲ್ಲ. ಇವಾಗ ಸಿನಿಮಾ ಚೆನ್ನಾಗಿದೆಯಲ್ಲ, ಸೊ ಸಿನಿಮಾ ಚೆನ್ನಾಗಿ ಓಡ್ತಿದೆಯಲ್ಲ, ಅದ್ರ ಖುಷಿನೇ ಜಾಸ್ತಿ. ನಾನು ಆಕ್ಟ್ ಮಾಡಿರೋದು ಸರ್. ಈಗ ನಟಿಮಣಿಯಾಗಿ ಪಾಸಿಟಿವ್ ಆಗಿ ನೆಗೆಟಿವ್ ಶೇಡ್ ಬರುವಂಥದ್ದು ಬಹಳಷ್ಟು. ಅದನ್ನ ನೀವು ಹೇಳಿದ್ರಿ, ಅದು ರಿಸ್ಕ್ ಚಾಲೆಂಜ್ ಎಲ್ಲವೂ ಕೂಡ. ಬಟ್ ಅದನ್ನ ಯಾವ ರೀತಿ ನೀವು ಫಸ್ಟ್ ಅದನ್ನ ಜೀರ್ಣಿಸ್ಕೊಂಡ್ರಿ ಅಂತ? ಪಾತ್ರ ಮೇಡಮ್ ಅಷ್ಟೇ. ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲ ಇಲ್ಲಿ ವಿಧವಾಗಿರೋ ಪಾತ್ರ ಮಾಡಕ್ ಬಂದಿರೋದು. ನಾನು ಒಳ್ಳೆ ಹುಡುಗಿ ತರನೇ ತೋರಿಸ್ಕೋತಾ ಬಂದ್ರೆ ನಾನೇನು ಹೊಸದಾಗಿ ಹೊಸದಾಗಿ ಟ್ರೈಯೇ ಮಾಡಿಲ್ಲ ಅಂತ ಅನ್ಸ್ಬಿಡುತ್ತೆ. ಒಂದ್ಸತಿ ಎಲ್ಲ ಸಿನಿಮಾ ಮುಗ್ದಾದ್ಮೇಲೆ ಇಲ್ಲ ಜೀವನ ಮದ್ವೆಗಿದ್ವೆ ಆದ್ಮೇಲೆ ಮನೇಲಿ ಕೂತ್ಕೊಂಡಾಗ ಏನ್ ಮಾಡಿದೆ ನಾನು ಅಂತ ಅನ್ಸ್ಬಾರ್ದು. ಏನಾದ್ರೂ ವಿಧವಾಗಿ ಬರಬೇಕು, ಅದಕ್ಕೋಸ್ಕರನೇ ಈ ಪಾತ್ರ ಒಪ್ಕೊಂಡಿದ್ದು. ಮೋಸ್ಟ್ಲಿ ಇಂಟರ್ವೆಲ್ಗಿಂತ ಮುಂಚೆ ಜನಕ್ಕೆ ಒಂದು ಶಾಕ್ ಕೊಟ್ಟೆ. ಅದಾದ್ಮೇಲಿಂದ ಜಯದ್ ಅವರು ಥಿಯೇಟ್ರನ್ನ ಧೂಳೆಬ್ಸ್ಬಿಟ್ರು. ಸೊ ಹಾಗೆ ಸಿನಿಮಾ ಕ್ಯಾರಿ ಆಗೋಗುತ್ತೆ. ನಿಮ್ಗೆ ನಾನು ಮುದ್ದಾಗೂ ಚೆನ್ನಾಗಿ ಅನ್ಸಿದ್ದೀನಿ, ಬೋಲ್ಡಾಗೂ ಚೆನ್ನಾಗಿ ಅನ್ಸಿದ್ದೀನಿ ಅನ್ನೋ ಖುಷಿನೇ ನನಗೆ ತುಂಬಾ ಇದೆ. ನೀವು ಹಿಂಗೆ ಕೇಳ್ತಾ ಇದ್ರೆ ಎಲ್ಲ ಕಥೆನೂ ಇಲ್ಲೇ ಹೇಳಿಸ್ಬಿಡ್ತೀರಾ ನೀವು. ಜನ ಎಂಜಾಯ್ ಮಾಡ್ತಿದ್ದಾರೆ, ಫೀಲ್ ಮಾಡ್ತಿದ್ದಾರೆ, ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಸೆಲೆಬ್ರೇಟ್ ಮಾಡೋ ಅಂಥ ವಿಷಯಗಳು ಕೇಳಿದ್ರೆ ಒಳ್ಳೇದು.